ನಮಸ್ಕಾರ ವೀಕ್ಷಕರೇ, ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸುಸ್ವಾಗತ. ನೀವಿನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದು ಫಂಗಿಸೈಡ್ ಸೀರೀಸ್ನ 2ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ಡೈಮಿಥೋಮಾರ್ಫ್ ಎಂಬ ಶಿಲೀಂಧ್ರನಾಶಕದ ಬಗ್ಗೆ ತಿಳಿಸ್ತೀವಿ. ಡೈಮಿಥೋಮಾರ್ಫ್ 50% WP ಒಂದು ಅಂತರ್ವ್ಯಾಪಿ ಶಿಲೀಂಧ್ರನಾಶಕವಾಗಿರುತ್ತೆ. ಇದು ಸಿಸ್ಟಮ್ಯಾಟಿಕ್ ಮತ್ತು ಟ್ರಾನ್ಸ್ಲ್ಯಾಮಿನಾರ್ ಚಲನೆಯುಳ್ಳ ಶಿಲೀಂಧ್ರನಾಶಕವಾಗಿರುತ್ತೆ. ಸಿಸ್ಟಮ್ಯಾಟಿಕ್ ಅಂತ ಅಂದರೆ ಇದನ್ನು ಗಿಡಗಳಿಗೆ ಸಿಂಪಡಿಸಿದಾಗ ಸಸ್ಯ ಬೇರಿನಿಂದ ಹಿಡಿದು ಚಿಗುರಿನ ತನಕ ಇದು ಚಲಿಸುತ್ತೆ. ಹಾಗೆ ಟ್ರಾನ್ಸ್ಲ್ಯಾಮಿನರ್ ಅಂತ ಅಂದರೆ ಎಲೆಯ ಮೇಲ್ಭಾಗಕ್ಕೆ ಸ್ಪ್ರೇ ಮಾಡಿದ್ರೆ ಅದು ಎಲೆಯ ಕೆಳಭಾಗಕ್ಕೂ ಕೂಡ ಚಲಿಸುತ್ತೆ. ಈ ಶಿಲೀಂಧ್ರನಾಶಕ ಪ್ರೊಟೆಕ್ಟಿವ್ ಮತ್ತು ಕ್ಯೂರ್ ಮಾಡುವಂತಹ ಗುಣಗಳನ್ನು ಕೂಡ ಹೊಂದಿದೆ. ಹಾಗೆ ಇದು ದೀರ್ಘಕಾಲದವರೆಗೆ ರಕ್ಷಣೆಯನ್ನು ನೀಡುತ್ತೆ. ಇದು ಮಾರ್ಪಲಿನ್ CAA ಗುಂಪಿಗೆ ಸೇರಿದಂತಹ ಶಿಲೀಂಧ್ರನಾಶಕವಾಗಿದೆ. ಈ ಶಿಲೀಂಧ್ರನಾಶಕ ಶಿಲೀಂಧ್ರ ರೋಗಾಣುವಿನ ಜೀವಕೋಶದ ಗೋಡೆಗಳ ಉತ್ಪಾದನೆಯನ್ನು ನಿಲ್ಲಿಸಿಬಿಟ್ಟು ರೋಗಾಣುವಿನ ಬೆಳವಣಿಗೆಯನ್ನು ಸ್ಥಗಿತಗೊಳಿಸುತ್ತೆ. ಓಮೈಸಿಟಿಸ್ ಎಂಬ ಶಿಲೀಂಧ್ರ ಜಾತಿಯ ಶಿಲೀಂಧ್ರಗಳ ಜೀವಕೋಶ ಗೋಡೆಯು ಸೆಲ್ಯುಲೋಸ್ನಿಂದ ಮಾರ್ಪಟ್ಟಿರುತ್ತೆ. ಆದರೆ ಬೇರೆ ಜಾತಿಯ ಶಿಲೀಂಧ್ರಗಳ ಜೀವಕೋಶ ಗೋಡೆ ಕೈಟಿನ್ ಎಂಬಂತಹ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ಈ ಶಿಲೀಂಧ್ರನಾಶಕ ಸೆಲ್ಯುಲೋಸ್ ಇರುವಂತಹ ಶಿಲೀಂಧ್ರಗಳನ್ನು ಮಾತ್ರ ಸಾಯಿಸುತ್ತೆ. ಡೈಮಿಥೋಮಾರ್ಫ್ ಶಿಲೀಂಧ್ರನಾಶಕ ಶಿಲೀಂಧ್ರ ರೋಗಾಣುಗಳ ವಿರುದ್ಧ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಈಗ ತಿಳಿಸ್ತೀವಿ. ಈ ಶಿಲೀಂಧ್ರನಾಶಕ ಶಿಲೀಂಧ್ರ ರೋಗಾಣುವಿನ ಬೀಜಕಣಗಳ ಉತ್ಪಾದನೆಯನ್ನು ತಡೆಯುತ್ತೆ. ಹಾಗಾಗಿ ರೋಗ ಹರಡುವುದು ಕಡಿಮೆ ಆಗುತ್ತೆ. ಇದನ್ನು ಆಂಟಿಸ್ಪುರುಲ್ಯಾಂಟ್ ಆಕ್ಟಿವಿಟಿ ಅಂತ ಕರೀತಾರೆ. ಈ ಶಿಲೀಂಧ್ರನಾಶಕವು ಗುಣಾತ್ಮಕವಾಗಿರುತ್ತೆ. ಇದು ಸಸ್ಯಗಳಲ್ಲಿ ಕ್ಸೈಲಮ್ ನೀರಿನ ಕೊಳವೆಗಳ ಮೂಲಕ ಚಲಿಸುತ್ತೆ. ಈ ಶಿಲೀಂಧ್ರನಾಶಕವು CAA ಗುಂಪಿಗೆ ಸೇರಿರುತ್ತೆ. CAA ಅಂತ ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಮೈಡ್ಸ್. ಈ ಗುಂಪಿನಲ್ಲಿ ಡೈಮಿಥೋಮಾರ್ಫ್ ಫಂಗಿಸೈಡ್ ಜೊತೆ ಇನ್ನೂ 3 ಫಂಗಿಸೈಡ್ಸ್ಗಳಿರ್ತವೆ. ಅವುಗಳಂತ ಅಂದರೆ ಬೆಂಥಿಯಾ ವ್ಯಾಲಿಕಾರ್ಪ್, ಇಂಪ್ರೋವ್ಯಾಲಿಕಾರ್ಪ್, ಮ್ಯಾಂಡಿಪ್ರೊಪಮಿಡ್. ಡೈಮಿಥೋಮಾರ್ಫ್ ಶಿಲೀಂಧ್ರನಾಶಕದ ವಿಷತ್ವದ ಚಿಹ್ನೆ ನೀಲಿ, ಅಂದರೆ ಮಧ್ಯಮ ವಿಷಕಾರಿತ್ವ ಅಂತ. ಡೈಮಿಥೋಮಾರ್ಫ್ ಶಿಲೀಂಧ್ರನಾಶಕವು ಡೌನಿ ಮಿಲ್ಡ್ಯೂ ಅಂದರೆ ಬೂಜು ರೋಗ ಮತ್ತು ಪೈಟೋಪ್ತೆರಾ ರೋಗಗಳ ವಿರುದ್ಧ ಕೆಲಸ ಮಾಡುತ್ತೆ. CIBRC ಅನುಮೋದಿತವಾಗಿ ಈ ಶಿಲೀಂಧ್ರನಾಶಕವನ್ನು ಗ್ರೇಪ್ಸ್ ಡೌನಿ ಮಿಲ್ಡ್ಯೂ ಅಂದರೆ ದ್ರಾಕ್ಷಿಯ ಬೂಜು ರೋಗವನ್ನು ನಿಯಂತ್ರಿಸಲು ಬಳಸಬಹುದು. ಪ್ರತಿ ಎಕರೆಗೆ 300 ಲೀಟರ್ ನೀರಿನಲ್ಲಿ 400 ಗ್ರಾಂ ಡೈಮಿಥೋಮಾರ್ಫ್ 50% WP ಶಿಲೀಂಧ್ರನಾಶಕವನ್ನು ಬೆರೆಸಿ ಸಿಂಪಡಿಸಬಹುದು. ದ್ರಾಕ್ಷಿ ಬೆಳೆಗೆ ಇದನ್ನು ಸಿಂಪಡಿಸಿದ ಮೇಲೆ 25 ದಿನಗಳವರೆಗೆ ಇದರ ರೆಸಿಡ್ಯೂ ಬೆಳೆಗಳಲ್ಲಿ ಇರುತ್ತೆ. ಇದರ ಸಿಂಪಡಣಾ ನಂತರ ವೇಟಿಂಗ್ ಪೀರಿಯಡ್ 25 ದಿನಗಳು. ಇದನ್ನು ಪೊಟ್ಯಾಟೊ ಲೇಟ್ ಬ್ಲೈಟ್ ಅಂದರೆ ಆಲೂಗಡ್ಡೆಯಲ್ಲಿ ಬರುವಂತಹ ಕೊನೆಯ ಅಂಗಮಾರಿ ರೋಗವನ್ನು ನಿಯಂತ್ರಿಸಲು ಬಳಸಬಹುದು. ಪ್ರತಿ ಎಕರೆಗೆ 300 ಲೀಟರ್ ನೀರಿನಲ್ಲಿ 400 ಗ್ರಾಂ ಡೈಮಿಥೋಮಾರ್ಫನ್ನು ಬೆರೆಸಿ ಸಿಂಪಡಿಸಬಹುದು. ಆಲೂಗಡ್ಡೆ ಬೆಳೆಗೆ ಈ ಶಿಲೀಂಧ್ರನಾಶಕವನ್ನು ಸಿಂಪಡಿಸಿದ ಮೇಲೆ 16 ದಿನಗಳವರೆಗೆ ಕಾಯಬೇಕು. ನಂತರ ಕಟಾವನ್ನು ಮುಂದುವರಿಸಬಹುದು. ಶಿಲೀಂಧ್ರನಾಶಕ ಮಾರುಕಟ್ಟೆಯಲ್ಲಿ ಹಲವಾರು ಬ್ರ್ಯಾಂಡ್ಗಳಲ್ಲಿ ಲಭ್ಯವಿರುತ್ತೆ. ಮುಖ್ಯವಾದ ಬ್ರ್ಯಾಂಡ್ಗಳಂತ ಅಂದರೆ ಆಕ್ರೋಬ್ಯಾಟ್, ಡಿಟಾಫ್, ಲ್ಯೂರಿಟ್ ಮತ್ತು ಟ್ರಿಕಾ. ಈ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1.4 ಗ್ರಾಂ ಬೆರೆಸಿ ಸಿಂಪಡಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಫಂಗಿಸೈಡ್ಸ್ ಬಗ್ಗೆ ತಿಳಿಸ್ತೀವಿ. ಧನ್ಯವಾದಗಳು.